ಶ್ರೀಮಾತ್ರೇ ನಮಃ. ಇವತ್ತಿನ ದಿವಸ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ತಿಥಿ. ಇವತ್ತು ಶ್ರೀರಾಮಚಂದ್ರ ಪ್ರಭು ಸೀತಾ ಮಹಾಲಕ್ಷ್ಮಿಯನ್ನ ವಿವಾಹವಾದ ದಿವಸ ಅಂಥೇಳಿ ಪ್ರತೀತಿ. ವಿವಾಹ ಪಂಚಮಿ ಅಂತಲೇ ಈ ಒಂದು ದಿವಸವನ್ನ ಕರೆಯುತ್ತಾರೆ. ಉತ್ತರಾದಿಯಲ್ಲಿ ವಿಶೇಷವಾಗಿ ರಾಮನ ದೇವಸ್ಥಾನದಲ್ಲಿ ಸೀತಾರಾಮನ ಕಲ್ಯಾಣವನ್ನ ಇವತ್ತಿನ ದಿವಸ ಏರ್ಪಡಿಸಿರ್ತಾರೆ. ನಾವು ಕೂಡ ಸೀತಾರಾಮರ ಸ್ತೋತ್ರ ಪಾರಾಯಣ ಮಾಡುವುದು, ಮಂಗಳಾಷ್ಟಕ ಪಠಣೆಯನ್ನು ಮಾಡುವುದರಿಂದ ಸೀತಾ ಸಮೇತನಾದಂತಹ ಶ್ರೀರಾಮಚಂದ್ರ ಪ್ರಭುವಿನ ಸಂಪೂರ್ಣ ಅನುಗ್ರಹವನ್ನು ಪಡೆಯುವುದಕ್ಕೆ ಪ್ರಶಸ್ತವಾದ ದಿವಸ ಇವತ್ತಾಗಿರ್ತದೆ. ಜಗತ್ತಿನಲ್ಲಿ ಅತ್ಯಂತ ಆದರ್ಶಮಯವಾದ ದಾಂಪತ್ಯ ಅಂತಂದ್ರೆ ಸೀತಾರಾಮಚಂದ್ರರದು ಅಂತ ಹೇಳಿ ಪ್ರತೀತಿ. ಇದಕ್ಕೆ ಎಷ್ಟೋ ಜನ ಕೆಲವೊಂದು ಅಪವಾದಗಳನ್ನೆತ್ತುವುದು ಅಥವಾ ಅವರಿಬ್ಬರಲ್ಲಿ ವಿಯೋಗವನ್ನು ಕಲ್ಪನೆ ಮಾಡುವುದು, ಇಂಥ ಒಂದು ವಿಕೃತಿಗಳನ್ನು ಮೆರೀತಾ ಇರ್ತಾರೆ. ಅವರಿಬ್ಬರು ಸದಾ ಅಭಿನ್ನರು. ರಮಾದೇವಿಯ ಸಂಪೂರ್ಣ ಸನ್ನಿಧಾನ ಇರುವಂತಹ ಸೀತಾದೇವಿಯಲ್ಲಿ, ರಮಾದೇವಿಯ ಅವತಾರವೇ ಆಗಿರುವಂತಹ ಸೀತಾದೇವಿಯು ಸದಾ ವಿಷ್ಣುವಿನ ಅವತಾರವಾದಂತಹ ಶ್ರೀರಾಮನಲ್ಲಿ ಸನ್ನಿಹಿತಳಾಗಿರುತ್ತಾಳೆ. ಯಾವತ್ತೂ ರಾವಣ ಆಕೆಯನ್ನು ಅಪಹರಿಸಿಕೊಂಡು ಹೋದಾಗ ಅವರಿಬ್ಬರ ಮಧ್ಯೆ ವಿಯೋಗ ಆಗಿತ್ತು. ಈ ಥರದ ಚಿಂತನೆಗಳನ್ನು ಸರ್ವಥಾ ನಾವು ಮಾಡಬಾರದು. ಅವರಿಬ್ಬರು ಲೋಕಮೋಹನಾರ್ಥವಾಗಿ ಜಗತ್ತಿನಲ್ಲಿ ಇರ್ತಕ್ಕಂಥ ಮಾನವರು ಯಾವ ರೀತಿಯಲ್ಲಿ ದಾಂಪತ್ಯದಲ್ಲಿ ಕಷ್ಟಗಳು ಬಂದಾಗ ಒಬ್ಬರನ್ನೊಬ್ಬರನ್ನು ಅನುಸರಿಸಿಕೊಂಡು ಒಬ್ಬರಿಗೊಬ್ಬರು ಅನುಕೂಲವಾಗಿ ಹೇಗೆ ಬದುಕಬೇಕು, ದಾಂಪತ್ಯ ಜೀವನವನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ತಾವೇ ತಮ್ಮ ಬದುಕಿ ನಿರ್ವಚನವಾಗಲಿಕ್ಕಾಗಿ ಆ ರೀತಿಯ ಕಷ್ಟಗಳನ್ನು ಮೋಹನಾರ್ಥವಾಗಿ ಅನುಭವಿಸಿರ್ತಾರೆ. ಆಗಲಿ ಅವರಿಬ್ಬರಿಗೆ ಎಂದೂ ಯೋಗ ಇರೋದಿಲ್ಲ. ಅವರಿಬ್ಬರು ಸದಾ ಅಭಿನ್ನರು ಮತ್ತು ಯಾವತ್ತೂ ಅವರಿಬ್ಬರು ಅನ್ಯೋನ್ಯವಾದ ದಾಂಪತ್ಯವನ್ನು ಅನುಭವಿಸಿ ಜಗತ್ತಿನಲ್ಲಿ ಎಲ್ಲರಿಗೂ ದಾಂಪತ್ಯ ಸುಖವನ್ನು ನೀಡುವುದಕ್ಕಾಗಿ ಮತ್ತು ದಂಪತಿಗಳು ಹೇಗೆ ಬಾಳಬೇಕು ಅನ್ನೋದಕ್ಕೆ ಮಾದರಿಯಾಗಿ ಅವರು ತಮ್ಮ ಅವತಾರದಲ್ಲಿ ತಮ್ಮ ಲೀಲೆಗಳನ್ನು ಪ್ರಕಟಪಡಿಸಿರ್ತಾರೆ. ಈ ವಿವಾಹ ಪಂಚಮಿಯ ಪುಣ್ಯತಿಥಿಯಂದು ನಾವೆಲ್ಲರೂ ಸೀತಾರಾಮಚಂದ್ರ ಪ್ರಭುವನ್ನು ಮನಸಾರ ಸ್ಮರಿಸುವುದರ ಮೂಲಕ ಆತನ ಸಂಪೂರ್ಣ ಅನುಗ್ರಹ, ಸೀತಾದೇವಿಯ ಪರಮಾನುಗ್ರಹ ಹಾಗೂ ಶ್ರೀರಾಮ ರಕ್ಷೆ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸಿ ಮಂಗಳವನ್ನು ಪಾಡೋಣ. ಶ್ರೀಮಾತ್ರೇ ನಮಃ.